ಶುಭೋದಯ. ನೀವು ನೋಡ್ತಿದ್ದೀರಾ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಎಂದಿನಂತೆ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಜ್ಯೋತಿಷಿ ಉಪನ್ಯಾಸಕರಾದಂತಹ ಪಂಡಿತ್ ದಿನೇಶ್ ಗುರುಜಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ. ನಮಸ್ಕಾರ. ಎಸ್ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ಆರಾಮಾಗಿ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಬಹುದು. ಹೇಗೆ ಅಂತೀರಾ? ನಕ್ಷತ್ರ ನಾಡಿ ಇರುವುದೇ ನಿಮಗೋಸ್ಕರ ಅಂತ ಹೇಳ್ತಾ ಕುಟುಂಬ ಸಮೇತರಾಗಿ ನೀವು ಜ್ಯೋತಿಷ್ಯವನ್ನು ಕಲಿಯಬಹುದು. ಈಗಾಗಲೇ ಗುರುವಾರ ಕ್ಲಾಸ್ಗಳು ಆರಂಭವಾಗಬೇಕಿತ್ತು, ಆದ್ರೆ ಕಾರಣಾಂತರಗಳಿಂದ ಹಳೆಯ ಬ್ಯಾಚ್ ಕ್ಲಾಸ್ಗಳು ಇನ್ನೂ ಮುಗ್ದಿಲ್ಲ. ಹಾಗಾಗಿ ಏಪ್ರಿಲ್ 20ರಿಂದ ನಿಮ್ಗ ಕ್ಲಾಸ್ ಆರಂಭವಾಗ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಶಿವರಾತ್ರಿ ಬಗ್ಗೆ ತಿಳಿದುಕೊಳ್ಳೋಣ. ಯಾಕೆಂದ್ರೆ ಭಾನುವಾರದಂದು ಶಿವರಾತ್ರಿ ಬರ್ತಾ ಇದೆ. ಶಿವರಾತ್ರಿ ಯಾಕೆ ಆಚರಣೆ ಮಾಡ್ತಾರೆ, ಇದಕ್ಕೆ ವೈಜ್ಞಾನಿಕ ನೆಲೆಗಟ್ಟು ಏನು ಅಂತ ತಿಳಿದುಕೊಳ್ತಾ ಹೋಗೋಣ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಶಿವರಾತ್ರಿ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದ್ರೆ. ಖಂಡಿತ. ಪ್ರತಿ ವರ್ಷ ಈ ಮಾಘ ಮಾಸ ಅಂತ ನಾವೇನ್ ಕರಿತೀವಿ, ಆ ಮಾಸದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲೇ ಬರುತ್ತೆ ಶಿವರಾತ್ರಿ ಅಂತ ನಾವು ತಗೊಳ್ತೀವಿ. ಇಲ್ಲಿ ಕೃಷ್ಣ ಪಕ್ಷದ ಚತುರ್ದಶಿ ಅಂತ ಕರಿತೀವಿ. ಈ ತಿಥಿಗಳಲ್ಲಿ 5 ಭಾಗ ಮಾಡಿರ್ತೀವಿ. ನಂದ, ಬದ್ಧ, ಭದ್ರ, ರಿಕ್ತ, ಮತ್ತೆ ಪೂರ್ಣ, ಜಯ, ಭದ್ರ, ಪೂರ್ಣ ತಿಥಿಗಳು ಅಂತ ನಾವು 5 ಮಾಡಿರ್ತೀವಿ. ಅದರಲ್ಲಿ ಸ್ವಲ್ಪ ಕೆಟ್ಟ ತಿಥಿ ಒಂದಿದೆ. ಆ ಕೆಟ್ಟ ತಿಥಿಯಲ್ಲಿ 14ನೇ ತಿಥಿ ಅಂತ ನಾವು ಕರಿತೀವಿ, 14th. ಈ ಒಂದು ಮಾಸದಲ್ಲಿ ನಮ್ಮ ಭೂಮಿ ಸೂರ್ಯ ಸೃಷ್ಟಿಯಾಗಿರ್ತಕ್ಕಂಥ ರಾಶಿಯಲ್ಲಿರುತ್ತೆ. ಅಂದ್ರೆ ಈ ಬಿಗ್ ಬ್ಯಾಂಗ್ ನಾವು ಥಿಯರಿ ತಗೊಂಡಾಗ ಸೂರ್ಯ ಒಂದು ಜಾಗದಲ್ಲಿ ಬಂದು ಬಿತ್ತು. ಅಂದ್ರೆ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಸೂರ್ಯ ಸಿಂಹ ರಾಶಿ ಅನ್ನೋ ಒಂದು ಜಾಗದಲ್ಲಿ ಬಂದು ಬಿದ್ದಿತ್ತು. ಅದಕ್ಕೆ ಸೂರ್ಯನಿಗೆ ಸ್ವಂತ ರಾಶಿ ಸಿಂಹರಾಶಿ. ನಮ್ಮ ಬ್ರಹ್ಮಾಂಡ ಪೂರ್ತಿ ನಕ್ಷತ್ರಗಳಿದಾವೆ. ನಕ್ಷತ್ರ ಅಂತಂದ್ರೆ ಅದು ಬರೀ ಏನಂತಾರೆ, ಸೂರ್ಯಗಳೇ. ಸೊ ನಾವಿರ್ತಕ್ಕಂಥ ಬೆಳಗಿನ ಬರ್ತಕ್ಕಂಥ ಸೂರ್ಯನು ಕೂಡ ನಮ್ಮ ಜಾಗದಲ್ಲಿದೆ. ಇದು ಯಾವ ಜಾಗದಲ್ಲಿ ಬಿದ್ದಿದೆ ಅಂದ್ರೆ 12 ಭಾಗ ಮಾಡಿದ್ದಾರೆ. ನಮ್ಮ ಬ್ರಹ್ಮಾಂಡನ 12 ಭಾಗ ಮಾಡಿದ್ದಾರೆ. ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಈ ರೀತಿ 12 ಮಾಡಿದ್ದಾರೆ. ಆ 12ರಲ್ಲಿ ಒಂದು ಭಾಗದಲ್ಲಿ ಸೂರ್ಯ ಇದೆ, ಎಲ್ಲ ಸೂರ್ಯ ಇಲ್ಲ. ಆ ಭಾಗ ಯಾವುದು ಅಂತಂದ್ರೆ ಅದೇ ಸಿಂಹರಾಶಿ. ಈ ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ಒಂದು ಸೂರ್ಯ ಯಾವಾಗ ಸೃಷ್ಟಿ ಆಯ್ತೋ ಆ ಕಾಲದಿಂದನೂ ಇದೇ ಜಾಗದಲ್ಲಿ ಬಂದು ಬಿದ್ದಿರ್ತಕ್ಕಂಥದ್ದು. ಸೊ ಇಲ್ಲಿ ಬಂದಿರತಕ್ಕಂಥ ಸ್ಥಾನದಲ್ಲಿ ಅಗ್ನಿ ಬಂದು ಬಿದ್ದಿರ್ತಕ್ಕಂಥ ಜಾಗ ಅಗ್ನಿಯ ರಾಶಿ ಅಂತ ನಾವು ಕರಿತೀವಿ. ಅಗ್ನಿಯ ರಾಶಿಯಲ್ಲಿ ಭೂಮಿ ಸ್ವಲ್ಪ ಮುಂದೆ ಇರುತ್ತೆ. ಅಂದ್ರೆ ಸೂರ್ಯನ ಒಂದು ಮುಂಭಾಗದಲ್ಲಿ ಇರ್ತಕ್ಕಂಥದ್ದು, ಚಂದ್ರ ಅಡ್ಡವಾಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಸೂರ್ಯ ತಗೊಳ್ಳಿ, ಇಲ್ಲಿ ಭೂಮಿ ತಗೊಳ್ಳಿ, ಮಧ್ಯದಲ್ಲಿ ಚಂದ್ರ ಇರ್ತಕ್ಕಂಥದ್ದು. ಸೊ ನಮಗೆ ಕಾಣಿಸೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಎನರ್ಜಿ ಫ್ಲೋ ಸ್ವಲ್ಪ ನೆಗೆಟಿವ್ ಜಾಸ್ತಿ ಇರುತ್ತೆ. ಓಕೆ ಗುರುಗಳೇ, ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಾನು ನನ್ನ ಬಗ್ಗೆನೇ ಕೇಳ್ಬೇಕು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. 29/6/1999. 29/6/1999. ಓಕೆ, ಹುಟ್ಟಿದ ಸಮಯ 1:20 ಮಿಡ್ನೈಟ್. ಡೇಟ್ ನೆಕ್ಸ್ಟ್ ಡೇ ಬರುತ್ತಾ ಮುಂಚೆ ಬರುತ್ತಾ? ಅದನ್ನ ಸ್ವಲ್ಪ ಕರೆಕ್ಟ್ ಯಾವ ಡೇಟ್ ಬರುತ್ತೆ ಕನ್ಫರ್ಮ್ ಆಗಿ ಹೇಳಿ. ಯಾಕೆಂದ್ರೆ ಮಧ್ಯರಾತ್ರಿ ಬೆಳಗ್ಗೆ 29 ಹಾಕೋಬಹುದು. ಬೆಳಿಗ್ಗೆ 29. ಮಂತ್ ಯಾವುದು? 6. 6. ಹುಟ್ಟಿದ ಊರು ಯಾವುದು? ಬೆಂಗಳೂರೇ ಮ್ಯಾಮ್. ಓಕೆ, ಹುಟ್ಟಿದ ವರ್ಷ 1999. 1999. 1999. ಓಕೆ. ಮಧ್ಯರಾತ್ರಿ ಎಷ್ಟು ಹೇಳಿದವರು? 1:26. 1:20 ಮ್ಯಾಮ್. 1:20. ಹೇಳಿ. ಗುರುಗಳಿದ್ದಾರೆ, ಮಾತನಾಡಿ ಮೇಡಮ್. ನಮಸ್ಕಾರ. ನಮಸ್ತೆ ಗುರುಜಿ.
ನನ್ ಜಾಬ್ ಬಗ್ಗೆ ಮತ್ತೆ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. ಜಾಬ್ ಅಲ್ಲಿ ಎಲ್ಲಿ ಯಾಕೆ ನೀವು ನಕ್ಷತ್ರ ನಾಡಿ ಕಲಿಯಲ್ಲ? ಯಾಕೆ ನಿಮಗೆ ಜ್ಯೋತಿಷ್ಯ ಕಲಿಯಕ್ಕೆ ಆಸಕ್ತಿ ಇಲ್ಲ? ಫಸ್ಟ್ ಹೇಳ್ಬೇಕು ನನಗೆ. ಯಾವ ತರ ಹುಡುಗ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಅನ್ನೋ ಒಂದು ವಿಚಾರ ಬರುತ್ತಲ್ವಾ ನಿಮಗೆ. 7,000 rupees ನಿಮ್ ಲೈಫಲ್ಲಿ ತುಂಬಾ ದೊಡ್ಡದಾ? ಈಗ ಜ್ಯೋತಿಷ್ಯದ ಮೇಲೆ ನಿಮಗೆ ಆಸಕ್ತಿ ಇದ್ರೆ ಕಲ್ತಾಗ ಮೋಸ ಹೋಗಲ್ಲ ಅಂತ ಅಷ್ಟೇ ನನ್ನ ಉದ್ದೇಶ ಅಲ್ವಾ. ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಿ. ಈ 26 ವರ್ಷಕ್ಕೆ ಯಾರು ಕೂಡ ಜ್ಯೋತಿಷ್ಯ ನಂಬಲ್ಲ. ಯಾರು ಹೋಗಿ ಕೇಳಿ, 26 ವರ್ಷ ಇರ್ತಕ್ಕಂಥವ್ರು ಜ್ಯೋತಿಷ್ಯ ನಂಬ್ತೀರಾ ಅಂದ್ರೆ ಹೋಗು ಅಂತಾರೆ. ನಿಮ್ಗೊಂದು ಆಸಕ್ತಿ ಬಂದಿದೆ, ಅದು ವಿಶೇಷ, ಅದು ಬಹಳ ಒಳ್ಳೇದು. ಈ ಕಾರ್ಯಕ್ರಮ ನಿಮಗೆ ಹೇಳ್ತೀವಿ ಯಾವ ಟೈಮಲ್ಲಿ ಸಿಗುತ್ತೆ ಅಂತ. ಆದ್ರೆ ಈ ಕಾರ್ಯಕ್ರಮ ಯಂಗ್ಸ್ಟರ್ಸ್ ಯಾರು ಜ್ಯೋತಿಷ್ಯ ಆಸಕ್ತಿ ಇರೋರು ಬಂದು ಕಲಿತ್ರೆ ನಿಮ್ಗೆ ಕೆಲಸ ಯಾವಾಗ ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗ ಪ್ರಮೋಷನ್ನು, ಯಾವ ಲೈನ್ ಅಲ್ಲಿ ಹೋಗ್ಬೇಕು, ಯಾವ ರೀತಿ ಮದುವೆ, ಯಾವ ರೀತಿಯಾಗಿರ್ತಕ್ಕಂಥ ಏನಂತಾರೆ ಒಂದು ಹುಡುಗ ನಾವು ತಗೊಳ್ಬೇಕಾಗತ್ತೆ, ಕಾಂಬಿನೇಷನ್ ಅವ್ರದ್ದೇನಿದೆ, ನಿಮ್ಮ ಲೈಫು ಜಾತಕ ನೋಡ್ಕೊಂಡು ನೀವು ನಂಬೋರ್ಗ್ ಮಾತ್ರ ನಾನು ಹೇಳ್ತಾ ಇರೋದು. ನಂಬದೇ ಇರೋರು ನಾನು ಬರಲೇಬೇಡಿ, ನೀವು ಹತ್ರಕ್ಕೂ ಬರಬೇಡಿ, ಅಲ್ಲೇ ಇದ್ಬಿಡಿ. ಯಾರು ನಂಬ್ತಾರೆ, ವಿ ಬಿಲೀವ್ ಅಸ್ಟ್ರಾಲಜಿ ಅನ್ನೋರು ಬಂದು ಕಲ್ತ್ಕೊಂಡ್ಬಿಟ್ಟು ಜಸ್ಟ್ ಜೀವನದಲ್ಲಿ ನಮ್ಮ ಜೀವನವನ್ನ ನೋಡ್ಕೊಳ್ಳೋಕ್ಕೆ ಜೀವನ ಪರ್ಯಂತವಾಗಿ ನಮ್ಮ ಜೊತೆಯಲ್ಲಿ ಜ್ಯೋತಿಷ್ಯವನ್ನ ನಮಗೆ ಒಂದು ಸಹಾಯಾಸ್ತವಾಗಿ ಇಟ್ಕೊಳ್ಳೋಕ್ಕೆ ಕಲಿಕೆ ಕೇವಲ 7,000 ರೂಪಾಯಿ, ಏಪ್ರಿಲ್ 20ನೇ ತಾರೀಕು. ಇಲ್ಲಿ ನಾನು ನೋಡಿ ನನ್ನ ವಿಚಾರದಲ್ಲಿ ಹೇಳ್ತೀನಿ, ಆದ್ರೆ ನೀವು ಕಲ್ತಾಗ ಉತ್ತಮವಾಗಿರುತ್ತೆ ಅಂತ ಒಂದು ಸಜೆಷನ್. ಹಾಗೆ ನೀವು ಕೇಳ್ಬೇಕಾದ್ರೆ ಒಂದು ಪ್ರಶ್ನೆ ಕೇಳಿದ್ರೆ ಬಹಳ ಉತ್ತಮ. ಯಾಕಂದ್ರೆ ಎಲ್ಲಾ ನಿಮ್ ಲೈಫ್ ಹೇಳಕ್ಕೆ ನಾವು ಸ್ವಲ್ಪ ಇಲ್ಲಿ ಬೇರೆಯವ್ರಿಗೂ ಆದ್ಯತೆ ಕೊಡಬೇಕು. ಸದ್ಯಕ್ಕೆ ನಿಮ್ಮ ಜಾತಕದಲ್ಲಿ ಸೂರ್ಯ 2026 11 ಮಾರ್ಚ್ ಮುಗಿದೋಗುತ್ತೆ. ತದನಂತರ ಚಂದ್ರ ಬರುತ್ತೆ. ಸೂರ್ಯನ ಕಾಂಬಿನೇಷನ್ ಇಲ್ಲಿ 4 ಕಾಂಬಿನೇಷನ್ ಬಂದಿದೆ. ಚಂದ್ರನಲ್ಲಿ 10th ಹೌಸ್ ಬಂದಿದೆ. ಸೊ ನೆಕ್ಸ್ಟ್ 10 years ನಿಮ್ಮ ಕರಿಯರ್ ಅಲ್ಲಿ 10 ಬಂದಿರೋದ್ರಿಂದ ಫಸ್ಟ್ ಕ್ಲಾಸ್ ಆಗಿರುತ್ತೆ, ಅದ್ಭುತ. ಆದ್ರೆ ಮ್ಯಾರೇಜ್ ಅಲ್ಲಿ ಸ್ವಲ್ಪ ಕ್ವಶನ್ ಮಾರ್ಕ್. ಇದು ಮ್ಯಾರೇಜ್ ಅಲ್ಲಿ ಹೋದಾಗ ನೋಡಿ, ಇದೆಲ್ಲ ಗ್ರೀನ್ ಇದೆ ಅಲ್ವಾ, ಇದೆಲ್ಲ ಆಲ್ಮೋಸ್ಟ್ ಗ್ರೀನ್ ಕಾಣಿಸ್ತಾ ಇದೆ ನಿಮಗೆ. ನೆಕ್ಸ್ಟ್ ಚಂದ್ರದಶ ಸ್ಟಾರ್ಟ್ ಆಗುತ್ತೆ ಇನ್ನೊಂದು 2 ತಿಂಗಳಲ್ಲಿ. ಇದನ್ನೇ ನಾವು ಚೇಂಜ್ ಮಾಡ್ತೀವಿ. ಈಗ ಮ್ಯಾರೇಜ್ ಅಂತ ಹಾಕ್ತೀವಿ. ಮ್ಯಾರೇಜ್ ಅಂತ ಹಾಕ್ದಾಗ ಸಡನ್ ಆಗಿ ಇಲ್ಲಿ ರೆಡ್ ಆಗೋಯ್ತು, ಇಲ್ಲಿ ಡೌನ್ ಟ್ರೆಂಡ್ ಬಂದ್ಬಿಡ್ತು, ಟ್ರೆಂಡ್ ಡೌನ್ ಆಗೋಯ್ತು, ಮ್ಯಾರಿಡ್ ಲೈಫ್ ಚೆನ್ನಾಗಿರಲ್ಲ. ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀವಿ. ಬಂದು ಕಲ್ತಾಗ ಜೀವನ ಬದಲಾಗುತ್ತೆ. 10ನೇ ಮನೆ ನಿಮಗೆ ಕರಿಯರ್ಗೆ ತುಂಬಾ ಒಳ್ಳೇದಾಗಿರೋದ್ರಿಂದ 9 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಸಕ್ಸಸ್ ಆಗುತ್ತೆ. ಮಾರ್ಚ್ ಆದ್ಮೇಲೆ ನಿಮಗೆ ಉತ್ತಮವಾಗಿರ್ತಕ್ಕಂಥ 10 years ನೋ ಲುಕಿಂಗ್ ಬ್ಯಾಕ್. ಸ್ವಲ್ಪ ಲೇಟ್ ಆಗುತ್ತೆ. ನಾವು ಹೇಳಿದ ತಕ್ಷಣ ಮಾರ್ಚ್ ಸ್ಟಾರ್ಟ್ ಆಗ್ತಾ ಇದ್ದ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ಗೆ ಆಫರ್ ಲೆಟರ್ ಬರಲ್ಲ. ಅಲ್ಲಿಂದ 1-2 months, ಯಾಕಂದ್ರೆ ನಿಮ್ಮ ಟೈಮ್ ಅಲ್ಲಿ ವ್ಯತ್ಯಾಸ ಒಂದು 3-4 minutes ಇದ್ರೆ 2-3 months ವೇರಿಯೇಷನ್ ಆಗುತ್ತೆ. ಒಳ್ಳೇದಾಗಲಿ. ಎಸ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಶಿವರಾತ್ರಿ ವಿಚಾರವಾಗಿ ತಿಳಿಸ್ಕೊಡ್ತಿದ್ರೆ ಅದನ್ನ ಮುಂದುವರ್ಸನ. ವಿಶೇಷವಾಗಿರ್ತಕ್ಕಂಥ ಮಂತ್ರ ಕೊಡ್ತೀವಿ, ಸ್ಕ್ರೀನ್ ಮೇಲೆ ಹಾಕ್ತಿವಿ, ವಿಶೇಷವಾಗಿರ್ತಕ್ಕಂಥ ಮಂತ್ರ. ಓಕೆ ಗುರುಗಳೇ, ಒಂದು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ನಮಸ್ತೆ. ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್. ಮೇಡಮ್ ಹೇಳಿ, ಯಾರ ಬಗ್ಗೆ ಮಾತಾಡ್ಬೇಕಾಗಿತ್ತು, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ ಮೇಡಮ್. ಓಕೆ, 1 ರಿಂದ 249 ಅಂಕೆಗಳಲ್ಲಿ ಒಂದು ಸಂಖ್ಯೆನ ನೀವು ಆಯ್ಕೆ ಮಾಡಿ. 33. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನನ್ ಮಗ ಪಾರ್ಟ್ನರ್ ಆಗಿ ಫ್ರೆಂಡ್ ಜೊತೆ ಹೋಟೆಲ್ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದಾನೆ. ಸರಿ, ಓಕೆ. ಅದಕ್ಕೆ ಅದು ಆಗುತ್ತಾ ಹೇಗೆ ಅಂತ. ಪಾರ್ಟ್ನರ್ ಆಗಿ, ಈಗ ಪಾರ್ಟ್ನರ್ಗೆ ನೀವೇನ ದುಡ್ಡು ಹಾಕ್ತಾ ಇದ್ದೀರಾ? ಹೌದು. ಓಕೆ. 2-10 ಬರ್ತಾ ಇದೆ. ಹೋಟೆಲ್ ಚೆನ್ನಾಗಿ ನಡೆಯುತ್ತೆ, ಆದ್ರೆ ಜಗಳಗಳಾಗುತ್ತೆ. ಡಿಸ್ಪ್ಲೇ ಮಾಡಿ ದಯವಿಟ್ಟು. ಹೋಟೆಲ್ ಚೆನ್ನಾಗಿ ನಡೆಯುತ್ತೆ, ಆದ್ರೆ ಜಗಳ ಹಾಗೆ ಆಗುತ್ತೆ. ಯಾಕಂದ್ರೆ ರೆಟ್ರೋಗ್ರೇಡ್ ಬರಬಾರ್ದು. ರೆಟ್ರೋಗ್ರೇಡ್ ಅಂತ ನಾವು ಕರಿತೀವಿ. ಲಾಭಾಂಶ ಬರುತ್ತಾ? 2 ಚೆನ್ನಾಗಿದೆ, ಹೋಟೆಲ್ ಚೆನ್ನಾಗಿ ನಡೆಯುತ್ತೆ. ಅಲ್ಲಿ ಏನಾದ್ರು ಮನಸ್ತಾಪಗಳು, ನೀನ್ ಮಾಡಿದ್ದೆ ನಾನ್ ಮಾಡಿದ್ದೆ ಅಂತ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಒಬ್ರೇ ಮಾಡಕ್ ಏನ್ ಪ್ರಾಬ್ಲಮ್ಮು? ಕರೆ ಕಡಿತಗೊಂಡಿದೆ. ಸರಿ. ಎಸ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ, ಎಸ್ ಗುರುಗಳೇ, ನಾವು ಶಿವರಾತ್ರಿ ವಿಚಾರವಾಗಿ ಮಾತಾಡ್ತಿದ್ವಿ, ಸೂರ್ಯ ಚಂದ್ರ ಹಾಗೆ ಭೂಮಿ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಅದನ್ನ ಮುಂದುವರಿಸೋದಾದ್ರೆ ಗುರುಗಳೇ? ನಾನು ಆಲ್ರೆಡಿ ಹೇಳ್ದಂಗೆ 12 ರಾಶಿಗಳಿದೆ. ರಾಶಿ ಅಂದ್ರೆ ನಕ್ಷತ್ರಗಳೊಳಗಿರೋದು. ಸೂರ್ಯ ಎಲ್ಲಿದಾನಪ್ಪ ಅಂತಂದ್ರೆ ತುಂಬಾ ಜನ ಗೊತ್ತಿಲ್ಲ. ಸಿಂಹ ರಾಶಿಲೇ ಇರೋದು. ಆಕಾಶದಲ್ಲಿ ನಾವು ನಮ್ಮ ಬ್ರಹ್ಮಾಂಡನ 12 ಭಾಗ ಮಾಡಿದೀವಿ. ಆ ಭಾಗದಲ್ಲಿ ಯಾವ ಒಂದು ಮೂಲೆಯಲ್ಲಿದೆ ಅಂತ ನೋಡಿದಾಗ
ಸೊ ಇವತ್ತು ಸೂರ್ಯ ಅಲ್ಲೇ ಇರ್ತಾನೆ, ಆದ್ರೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಾವು ವಿಚಾರವನ್ನ ತಗೊಂಡಾಗ ಅದೇ ಸಿಂಹರಾಶಿ ಸ್ವಲ್ಪ ಹಿಂಭಾಗದಲ್ಲಿ ಬಂದಿರುತ್ತೆ. ಸೂರ್ಯನ ಹಿಂಭಾಗ, ಸೂರ್ಯನ ಸುತ್ತಲ್ವಾ, ಹಿಂಭಾಗ ಬಂದಾಗ ಮುಂಭಾಗದಲ್ಲಿ ಅದು ಕುಂಭರಾಶಿಯ ದಿಕ್ಕಲ್ಲಿರುತ್ತೆ. ಕುಂಭರಾಶಿ ಶನಿಯ ಒಂದು ಆಧಿಪತ್ಯದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಈ ಒಂದು ಮಾಸದಲ್ಲಿ ಚತುರ್ದಶಿ ಸ್ವಲ್ಪ ನೆಗೆಟಿವ್ ತಿಥಿ, ಅದು ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ನಾಟ್ ಎ ಗುಡ್ ತಿಥಿ. ಆ ಒಂದು ನೆಗೆಟಿವ್ ತಿಥಿಯಲ್ಲಿ ವೈಬ್ರೇಷನ್ಸು ನೆಗೆಟಿವ್ ತೆಗೆಯೋದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಮಾವಾಸ್ಯೆ ದಿವಸ, ಅಂದ್ರೆ ಅಮಾವಾಸ್ಯೆ ಹಿಂದಿನ ದಿವಸ. ಸೊ ತಿಥಿ ಪ್ರಕಾರ ಆ ತಿಥಿಯಲ್ಲಿ ನಿಮಗೆ ರಿಕ್ತ ತಿಥಿ ಬರ್ತಕ್ಕಂಥದ್ದು, ರಿಕ್ತ ಅಂತ ಕರೀತಾರೆ. ರಿಕ್ತ ಅಂದ್ರೆ ರಕ್ತ ತಿಥಿ ಅಂತ ಕರೀತಾರೆ. ಎಲ್ಲಾ ಕಾಯಿಲೆನ ಹೋಗ್ಲಾಡ್ಸಕ್ಕೆ, ಸೆಲ್ಸ್ ಎಲ್ಲ ಚೆನ್ನಾಗಿ ಆಕ್ಟಿವೇಟ್ ಆಗಕ್ಕೆ, ಮೈಂಡ್ ಸ್ಟ್ರಾಂಗ್ ಆಗಿರಕ್ಕೆ, ಹಾಗೆ ನಮ್ಮ ಬಿಸ್ನೆಸ್ ಆಗಲಿ, ನಮ್ಮ ವೈವಾಹಿಕ ಜೀವನ ಆಗಲಿ, ವೃತ್ತಿ ಆಗಲಿ, ಅಥವಾ ನಮಗೆ ಎಜುಕೇಶನ್ ಆಗಲಿ ಚೆನ್ನಾಗಿ ಮಾಡಕ್ಕೆ ಜಾಗರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ವಿಜ್ಞಾನದ ವಿಚಾರದಲ್ಲಿ ಹೇಳಿರ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಈಗ ನಾನು ಟಿವಿಲಿ ಸ್ಕ್ರೀನ್ ಅಲ್ಲಿ ತೋರಿಸ್ತಕ್ಕಂಥ ಮಂತ್ರ, ಈ ಮಂತ್ರವನ್ನ 5 ಗಂಟೆ ನಂತರ, ಯಾಕಂದ್ರೆ ನಿಮಗೆ ತ್ರಯೋದಶಿ ಭಾನುವಾರ 5:30 ಮುಗಿದೋಗುತ್ತೆ. ಸೂರ್ಯಾಸ್ತ ಆದ ನಂತರ ಯಾರ್ಯಾರ ಟೈಮ್ ಇದೆ ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ಸೂರ್ಯಾಸ್ತ ಆದ ನಂತರ ಜಾಗರಣೆ ಮಾಡಿ. ಜಾಗರಣೆ ಮಾಡೋ ಸಂದರ್ಭದಲ್ಲಿ ನಾವಿರ್ತಕ್ಕಂಥ ಒಂದು ಸ್ಥಾನದಲ್ಲಿ ಪರ್ಪೆಂಡಿಕ್ಯುಲರ್ ಅಂತ ನಾವು ಕರಿತೀವಿ. ಅವತ್ತಿನ ದಿವಸ ನಮ್ಮ ಕಾಸ್ಮಿಕ್ ಪರ್ಪೆಂಡಿಕ್ಯುಲರ್ ಇರುತ್ತೆ, ಸ್ಟ್ರೈಟ್ ಇರುತ್ತೆ. ಸ್ಟ್ರೈಟ್ ಇದ್ದಾಗ ನಮಗೆ ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೂ ಎನರ್ಜೀಸ್ನ ವಾಪಸ್ ಆಚೆ ತೆಗಿಯಕ್ಕೆ ಸಹಾಯ ಆಗುತ್ತೆ. ಬೆಂಡ್ ಇದ್ರೆ ಸ್ವಲ್ಪ ಎನರ್ಜಿ ಈ ರೀತಿ ಹೋಗುತ್ತೆ, ಸ್ವಲ್ಪ ಈಸಿ ಇರಲ್ಲ. ಇದ್ರ ಅರ್ಥ ಮಾಡ್ಕೋಬೇಕು. ವೆರಿ ಸಿಂಪಲ್ ಆಗಿ ಹೇಳ್ತೀನಿ. ಕುತ್ಕೊಂಡು ಬಕ್ಕೊಂಡು ತಿಂದ್ರೆ ಇಲ್ಲೇ ಸಿಕ್ಕಾಕೊಂಡಿರುತ್ತೆ. ತಿನ್ಬೇಕಾದ್ರೆ ನಾವು ಸ್ಟ್ರೈಟ್ ಆಗಿ ಇಟ್ಕೊಂಡು ಹಿಂಗೆ ತಿಂದ್ರೆ ಕ್ಲೀನ್ ಆಗಿ ಹೋಗುತ್ತೆ. ಅದು ಎಲ್ಲರೂ ಅನುಭವಿಸಿದ್ದಾರೆ. ಯಾರಿಗೆ ಬಿಕ್ಕಳಿಕೆ ಬರುತ್ತೋ ಅವ್ರು ಹಿಂಗೆ ಬಕ್ಕೊಂಡು ಬೇಗ ತಿಂದ್ಬಿಟ್ಟಿರುತ್ತೆ. ಅದು ವಿಂಡ್ ಪೈಪಲ್ಲಿ, ಅದು ಯಾವುದು ಪೈಪಲ್ಲಿ, ಥ್ರೋಟಲ್ಲಿ ಕರೆಕ್ಟಾಗಿ ಹೋಗಿರಲ್ಲ. ಸೊ ಇಟ್ ಈಸ್ ನಾಟ್ ಸ್ಟ್ರೈಟ್. ಎನರ್ಜಿ ಫ್ಲೋಗೆ ಸ್ಟ್ರೈಟು ಅಪ್ರೈಟು ಇರಲೇಬೇಕು. ಸೊ ಅವತ್ತಿನ ದಿವಸ ಸ್ವಲ್ಪ ಕಾಸ್ಮಿಕಲಿ ಎನರ್ಜೀಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ, ಯಾಕೆಂದ್ರೆ ಸಿಂಹರಾಶಿಯಲ್ಲೇ ಸೂರ್ಯ ಇರ್ತಕ್ಕಂಥದ್ದು ಅಂತ ಒಂದು ಬಂದಿದೆ. ಅದರ ಜೊತೆಗೆ ಭೂಮಿನೂ ಕೂಡ ಸಿಂಹರಾಶಿಲೇ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಕುಂಭರಾಶಿ ದಿಕ್ಕಲ್ಲಿರುತ್ತೆ. ಹಾಗೆ ಅದೇ ಜಾಗದಲ್ಲೇ, ಅದೇ ಸಿಂಹರಾಶಿಲೇ ಚಂದ್ರನು ಕೂಡ ಕುಂಭರಾಶಿ ದಿಕ್ಕಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಕುಂಭರಾಶಿ ಆ ರಾಶಿಯಲ್ಲಿ ಆಪೋಸಿಟ್ ಡೈರೆಕ್ಷನ್ ಇರ್ತಕ್ಕಂಥದ್ದು, ಎಲ್ಲಿ ನಮಗೆ ಕಾಣದೇ ಇರತಕ್ಕಂಥದ್ದು. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ನಮಗೆ ಒಂದು ಅಮಾವಾಸ್ಯೆ ಹಿಂದಿನ ದಿವಸ ನೆಗೆಟಿವ್ ಫೋರ್ಸಸ್ನ ತೆಗೆದಾಕಕ್ಕೆ ಎನರ್ಜೀಸ್ ಸ್ವಲ್ಪ ಫಾಸ್ಟ್ ಇರೋದ್ರಿಂದ ಕೂತು ಜಾಗರಣೆ ಮಾಡ್ತಕ್ಕಂಥದ್ದು, ಅಪ್ರೈಟ್ ಸ್ಟ್ರೈಟ್ ಆಗಿದ್ದು ಜಾಗರಣೆ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರ ಕೊಟ್ಟಿದ್ದೀನಿ. 1008 ಬಾರಿ ಈ ಮಂತ್ರವನ್ನ 15ನೇ ತಾರೀಕು 6 ಗಂಟೆ ನಂತರ ಮಧ್ಯರಾತ್ರಿ ಜಪ ಮಾಡಿದ್ರೆ ಬಹಳ ಒಳ್ಳೆಯದು. 12 ಗಂಟೆಗೆ ಶ್ರೀ ಶಿವ ಜಯ ಶಿವ ಜಯ 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 ಶಿವ, ಇಷ್ಟೇ, ವೆರಿ ಸಿಂಪಲ್. ಶ್ರೀ ಶಿವ ಜಯ ಶಿವ ಜಯ 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 ಶಿವ. ಇದು ಟಂಗ್ ಟ್ವಿಸ್ಟರ್ ಆಗುತ್ತೆ, ಮೈಂಡ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಮೈಂಡ್ ಅಲ್ಲಿ ಇರ್ತಕ್ಕಂಥ ನರ್ವ್ಸ್ ಸ್ಟ್ರಾಂಗ್ ಆಗುತ್ತೆ, ನಾವು ಆಲೋಚನೆ ಮಾಡ್ತಕ್ಕಂಥ ಎಲ್ಲ ವಿಚಾರಗಳು ಬಲಯುತವಾಗುತ್ತೆ. ಸೊ ಶಿವರಾತ್ರಿ ಅಂತಕ್ಕಂಥದ್ದು ಬೇರೆ ಬೇರೆ ವಿಚಾರಗಳಿದಾವೆ. ಶಿವ ಪಾರ್ವತಿ ಮದುವೆ ಆಗಿರ್ತಕ್ಕಂಥ ದಿವಸ ಅಂತ ಹೇಳ್ತಾರೆ. ಹಾಗೆ ಶಿವ ಈ ಪಾಯ್ಸನ್ ತಗೊಂಡ್ರಲ್ಲ, ಆಲಾಹಲ ತಗೊಂಡಿರ್ತಕ್ಕಂಥ ದಿವಸ. ಸೊ ರೆಸ್ಟ್ ತಗೊಳ್ತಾ ಇರ್ತಾರೆ, ನಾವೆಲ್ಲ ಎದ್ದವನ್ನು ನೋಡ್ತಾ ಇರ್ತಕ್ಕಂಥ. ಇದೆಲ್ಲ ಏನಕ್ಕೆ ಮಾಡಿದ್ದಾರೆ ಅಂದ್ರೆ, ಒಂದು ಕಥೆಗಳು ಕೊಟ್ರೆ ಎದ್ದು ಕೂತ್ಕೊಳ್ತಾರೆ ಅಂತ. ಕಥೆಯ ರೂಪದಲ್ಲಿ ನಾವೇನಾರು ಜನಗಳಿಗೆ ಹೇಳಿದ್ರೆ, ಅಯ್ಯೋ ದೇವರಪ್ಪ ಬೈದ್ ಬಿಡ್ತಾನೆ, ನಾವು ಜಾಗರಣೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ಕೂತ್ಕೊಳ್ಳೋಕೆ ಅಷ್ಟೇ. ಅಲ್ಲಿ ಶಿವ ಕುಡ್ದಿದ್ನೋ ಪಾಯ್ಸನ್ನು ಅಥವಾ ಅವ್ರ ಮದುವೆ ಆಗಿತ್ತು ಅದೆಲ್ಲ ಸೆಕೆಂಡ್. ಅವ್ರು ಚೆನ್ನಾಗಿದ್ದಾರೆ. ನಮ್ಮ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಒಂದು ಪದ್ಧತಿ ನಾವು ಹಿಂದೂ ಧರ್ಮದಲ್ಲಿ, ಹಿಂದೂ ಸಂಪ್ರದಾಯದಲ್ಲಿ ತಗೊಂಡ್ಬಂದಿರ್ತಕ್ಕಂಥದ್ದು. ಆ ಸಂಪ್ರದಾಯದಲ್ಲಿ ಬಂದಿರತಕ್ಕಂಥದ್ದು ಜಾಗರಣೆ.
ಜಾಗರಣೆ ಅಂತಂತಂದ್ರೆ ರಾತ್ರಿ ಇಡೀ ನಿದ್ದೆ ಮಾಡದಂಗೆ ಸ್ಟ್ರೈಟ್ ಆಗಿ ಕೂತ್ಕೊಳ್ಳೋದು. ಮಲಗೋದು ಅಂದ್ರೆ ಬೆಂಡು, ಅರ್ಥ ಆಯ್ತಲ್ಲ, Okay. ಮಲಗೋದು ಅಂದ್ರೆ ಬೆಂಡು. ಸೊ ಅಂತ ಒಂದು ಸಂದರ್ಭದಲ್ಲಿ ಅಪ್ರೈಟ್ ಆಗಿ ಕುತ್ಕೊಂಡು ಧ್ಯಾನವನ್ನಾರು ಮಾಡಿ ಸುಮ್ನೆ ಸೈಲೆಂಟ್ ಆಗೋದು ಕೂತ್ಕೊಳ್ಳಿ. ಶಿವನ್ ತರ ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ಇಲ್ಲ ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಮಂತ್ರ 1008 ಬಾರಿ ಪಠನೆ ಮಾಡಿ, ಆ ತಿಥಿಯ ಆಧಾರದ ಮೇಲೆ 5 ಗಂಟೆ ಆದ್ಮೇಲೆ ಆಗುತ್ತೆ, 6 ಗಂಟೆ ಮೇಲೆ 15ನೇ ತಾರೀಕು ಸಂಜೆ ದಿನವಿಡೀ ಬೇಕಾದ್ರೆ 3 ಗಂಟೆ 4 ಗಂಟೆವರೆಗೂ ಬ್ರಾಹ್ಮಿ ಮುಹೂರ್ತದವರೆಗೂ ನಾವು ಕುತ್ಕೊಂಡ್ರೆ ವಿಶೇಷ ಒಳ್ಳೇದಾಗತ್ತೆ. ಇಲ್ವಾ 1008 ಸ್ಟ್ರೈಟ್ ಆಗಿ ಕುತ್ಕೊಂಡು ಪಠನೆ ಮಾಡ್ತೀನಿ ಅಷ್ಟೇ ನನ್ನ ಕೈಲಿ ಆಗೋದು ಅಂತಂದ್ರೂ ಕೂಡ ಒಂದು ಸ್ವಲ್ಪ ಆದ್ರೂ ಕೂಡ ನಿಮಗೆ ಒಳಿತಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಓಕೆ ಗುರುಗಳೇ, ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಎಸ್ ವೀಕ್ಷಕರೇ,